सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ಬಾ ನನ್ನಾಸೆಯ ಸಮ್ಮೋಹಿನಿ ವೈಯಾರಿ ಬಾ ಬಾ ಕಣ್ಣಾಸರೆ ಸಮ್ಮೋಹನ ಸಂಗಾತಿ ಬಾ ಬಾ ನನ್ನಾಸೆಯ ಸಮ್ಮೋಹಿನಿ ವೈಯಾರಿ ಬಾ ಬಾ ಕಣ್ಣಾಸರೆ ಸಮ್ಮೋಹನ ಸಂಗಾತಿ ಬಾ ಎದೆ ತುಂಬ ನಿನ್ನ ಚಲುವನ್ನೆ ತುಂಬಿ ನಿನಗಾಗಿ ಬಂದೆನಾ ಕನಸಲ್ಲಿ ಕಂಡ ನಿನಗಾಗಿ ಬಯಸಿ ಹುಡುಕಾಡಿ ಬಂದೆನಾ ಸುಖಮಯ ಬಾಳು ರಸಮಯ ಬಾ ನನ್ನಾಸೆಯ ಸಮ್ಮೋಹಿನಿ ವೈಯಾರಿ ಬಾ ಬಾ ಕಣ್ಣಾಸರೆ ಸಮ್ಮೋಹನ ಸಂಗಾತಿ ಬಾ ನಾನೆಂಬುದೆಲ್ಲ ನೀನಾಗಿ ಇಂದು ನಿನ್ನಲ್ಲೇ ಕರಗಿದೆ ಈ ಬಾಳಿನಲ್ಲಿ ನೀ ಬಂದ ಮೇಲೆ ನೋವೆಲ್ಲ ಮರೆತಿದೆ ನಾನೆಂಬುದೆಲ್ಲ ನೀನಾಗಿ ಇಂದು ನಿನ್ನಲ್ಲೇ ಕರಗಿದೆ ಈ ಬಾಳಿನಲ್ಲಿ ನೀ ಬಂದ ಮೇಲೆ ನೋವೆಲ್ಲ ಮರೆತಿದೆ ತಂಗಾಳಿ ಹಿತವಾಗಿದೆ ಸಂತೋಷ ಸುಖವಾಗಿದೆ ನೀನಿರಲು ಬಳಿಯಲಿ 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 ಬಾ ನನ್ನಾಸೆಯ ಸಮ್ಮೋಹಿನಿ ವೈಯಾರಿ ಬಾ ಬಾ ಕಣ್ಣಾಸರೆ ಸಮ್ಮೋಹನ ಸಂಗಾತಿ ಬಾ ಬಾನಿಂದ ತಾರೆ ನೆಲಕ್ಕಿಳಿದು ಬಂದು ಹೆಣ್ಣಾಗಿ ನಿಂತಿತು ಚಂದಿರನು ಬಂದು ಗಂಡಾಗಿ ನಿಂದು ಒಲವನ್ನು ನೀಡಿತು ಬಾನಿಂದ ತಾರೆ ನೆಲಕ್ಕಿಳಿದು ಬಂದು ಹೆಣ್ಣಾಗಿ ನಿಂತಿತು ಚಂದಿರನು ಬಂದು ಗಂಡಾಗಿ ನಿಂದು ಒಲವನ್ನು ನೀಡಿತು ಆನಂದ ಹೊಳೆಯಾಯಿತು ಆಮೋದ ಬದುಕಾಯಿತು ಒಂದಾಗೆ ತನುಮನ 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 ಬಾ ನನ್ನಾಸೆಯ ಸಮ್ಮೋಹಿನಿ ವೈಯಾರಿ ಬಾ ಬಾ ಕಣ್ಣಾಸರೆ ಸಮ್ಮೋಹನ ಸಂಗಾತಿ ಬಾ ಎದೆ ತುಂಬ ನಿನ್ನ ಚಲುವನ್ನೆ ತುಂಬಿ ನಿನಗಾಗಿ ಬಂದೆನಾ ಕನಸಲ್ಲಿ ಕಂಡ ನಿನಗಾಗಿ ಬಯಸಿ ಹುಡುಕಾಡಿ ಬಂದೆನಾ ಸುಖಮಯ ಬಾಳು ರಸಮಯ ಯಾರು ಹಿತವರು ನಿನಗೆ ಈ ಮೂವರೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ
ಆರುಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ. ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರ ತಂದು ತನ್ನ ಮನೆಗವಳ ಯಜಮಾನಿಯನಿಸಿ, ಚಿನ್ನವಿಲ್ಲದಲರ್ಥ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಂಜೊಳು ಕಾಲವಶದೆ. ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರಸಿ, ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚನಿಗನ ಅಸುವಳಿಯೇ ಹೊರಗೆ ಹಾಕುವರೋ. ಯಾರು ಹಿತವರು ನಿನಗೆ ಈ ಮೂವರೊಳಗೆ? ಶೋಕವನ್ನು ಗೈಯುವರು ಸತಿಸುತರು ಬಾಂಧವರು, ಜೋಕೆ ತಪ್ಪಿದ ಬಳಿಕ ಅರ್ಥ ವ್ಯರ್ಥ. ಲೋಕದೊಳು ಗಳಿಸಿದ ಪಾಪ ಪುಣ್ಯಗಳೆರಡು ಸಾಕಾರವಾಗಿ ಸಂಗಡ ಬರುವವಲ್ಲದೆ. ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಮೂವರೊಳಗೆ. ಹತ್ತಿರದ ದೇಹವನ್ನು ನೆಚ್ಚಿ ನಂಬಿರಬೇಡ, ಸ್ವತದಲ್ಲಿ ನೆನೆ ಕಂಡ್ಯ ಹರಿಪಾದವ. ಚಿತ್ತದಲ್ಲಿ ಶುದ್ಧಿ ಇಂಪುರಂದರ ವಿಕಲನ, ಉತ್ತಮೋತ್ತಮನೆಂದು ಶುಚಿಯಾಗು ಮನುಜ. ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ. ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ. ಉಟ್ಟ ಸೀರೆ ಕೆಂಪು, ಉಟ್ಟ ಸೀರೆ ಕೆಂಪು, ತೊಟ್ಟ ಕುಪ್ಪಸ ಕೆಂಪು, ಇಟ್ಟ ಕುಂಕುಮ ಬೊಟ್ಟು ಬಲು ಕೆಂಪು. ಉಟ್ಟ ಸೀರೆ ಕೆಂಪು, ತೊಟ್ಟ ಕುಪ್ಪಸ ಕೆಂಪು, ಇಟ್ಟ ಕುಂಕುಮ ಬೊಟ್ಟು ಬಲು ಕೆಂಪು. ಇಟ್ಟ ಕುಂಕುಮ ಬೊಟ್ಟು ಕೆಂಪು, ನನ್ ಚೆಲುವೆ ನಾಚಿಕೊಂಡರೆ ಕೆನ್ನೆ ನಸುಗೆಂಪು. ತೊಟ್ಟ ಬೈತಲೆ ಚೆನ್ನ, ನೆಟ್ಟ ನೋಟ ಚೆನ್ನ, ಬಿಟ್ಟವಿಲ್ಲದ ಬಾಯಿ ಅತಿ ಚೆನ್ನ, ಬಿಟ್ಟವಿಲ್ಲದ ಬಾಯಿ ಅತಿ ಚೆನ್ನ. ನನ್ನ ಚೆಲುವ ಕೊಟ್ಟ ಮಾತುಗಳೆಲ್ಲ ಬಲು ಚೆನ್ನ, ಬಿಟ್ಟವಿಲ್ಲದ ಬಾಯಿ ಅತಿ ಚೆನ್ನ. ನನ್ನ ಚೆಲುವ ಕೊಟ್ಟ ಮಾತುಗಳೆಲ್ಲ ಬಲು ಚೆನ್ನ. ನಲಿದಾಟವೇನು, ಹುಬ್ಬುಗಳ ಕುಣಿದಾಟವೇನು, ಕಣ್ಣುಗಳ ಚೆಲ್ಲಾಟವೇನು, ತುಟಿಗಳಲ್ಲಿ ತುಂಟಾಟವೇನು. ಬಳೆಯ ನಾದವು ಇಂಪು, ಅಂದುಗೆ ತಗ್ಗು ಇಂಪು, ಮಾತಾಡೋದನಿ ಕೂಡ ಬಲು ಇಂಪು, ಮಾತಾಡೋದನಿ ಕೂಡ ಬಲು ಇಂಪು. ನನ್ ಚೆಲುವೆ ರಾಗ ಹಾಡಲು ಇನ್ನು ತುಂಬಾ ಇಂಪು. ಸೀರೆ ಕೆಂಪು, ತೊಟ್ಟ ಕುಪ್ಪಸ ಕೆಂಪು, ಇಟ್ಟ ಕುಂಕುಮ ಬೊಟ್ಟು ಬಲು ಕೆಂಪು, ಇಟ್ಟ ಕುಂಕುಮ ಬೊಟ್ಟು ಬಲು ಕೆಂಪು. ನನ್ ಚೆಲುವೆ ನಾಚಿಕೊಂಡರೆ ಕೆನ್ನೆ ನಸುಗೆಂಪು, ಇಟ್ಟ ಕುಂಕುಮ ಬೊಟ್ಟು ಬಲು ಕೆಂಪು. ನನ್ ಚೆಲುವೆ ನಾಚಿಕೊಂಡರೆ ಕೆನ್ನೆ ನಸುಗೆಂಪು. ಝನ್ 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 ಝನ್.
ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಬನ್ನಿ ಪೇದೆ ನಾರಿಯ ಬನ್ನಿ ನಾರ ಜಾನೇರ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಬಾಳೆರ ಕೈಗೆ ಬಂಗಾರ ಗುಣಸಿಲೇರ ಕೈಗೆ ಶೃಂಗಾರ ಕನಲೋಲೇರ ಮೈಗೆ ಅಲಂಕಾರ ಈ ಮಲಾರನಯ್ಯನು ಕೈವಾರ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಯಮುನೆಯ ರಾವಣ ಸಿಂಧು ಕಾವೇರಿ ನರ್ಮದೇರ ಬಳೆ ಸರಸ್ವತಿ ಗೋದಾವರಿ ಬಳೆ ಬಹಳ ಬೆಲೆ ಬೆಲೆ ಚಾಮುಂಡಿ ಬಳೆ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಪಂಚಕನ್ಯೆಯರ ಪಂಚವರ್ಣ ಬಳೆ ಪಂಚಕನ್ಯೆಯರ ಪಂಚವರ್ಣ ಬಳೆ ಸಪ್ತ ಮಾತೆಯರು ಮೆಚ್ಚಿದ ಈ ಬಳೆ ಅಷ್ಟಲಕ್ಷ್ಮಿಯರು ಕೊಟ್ಟರು ಬಿಡದಲೆ ಕಷ್ಟ ಕಾಲದಲ್ಲಿ ಕೊಂಡಂತಲೆ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಸಾಮೆಯರು ಕೊಡೋದು ಮಂಗಲಿ ಬಳೆ ಸೀಮೆಯರು ಕೊಡೋ ರಂಗೋಲಿ ಬಳೆ ಭೀಮಲಿಂಗದಿರು ತೋರಿದ ಮುಂಬಳೆ ಅಮರನರೇಣ ಮಾಡಿದ ಹೊಂಬಳೆ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಜನರು ಜನರು ಬಳೆ ಝೇಂಕಾರ ಮಿನರು ಮಿನರು ಬಳೆ ಮಲ್ಲಾರ ಜನರು ಜನರು ಬಳೆ ಝೇಂಕಾರ ಜನರು ಜನರು ಬಳೆ ಝೇಂಕಾರ ಜನರು ಜನರು ಬಳೆ ಝೇಂಕಾರ. ದೈವವೇ, ಎಂಥ ಉಭಯ ಸಂಕಟ! ಅಯ್ಯೋ ವಿಧಿಯೇ, ನನ್ನ ಹೆತ್ತ ತಾಯಿಯು ತನ್ನ 7 ಮಕ್ಕಳನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ಬಿಸಾಡಿದಂತೆ ನನ್ನನ್ನು ಬಿಸಾಡಿದ್ದಲ್ಲಿ ಈ ಸಂಕಟಕ್ಕೆ ನಾನು ಪ್ರಾಪ್ತನಾಗುತ್ತಿರಲಿಲ್ಲವಲ್ಲ. ಅಯ್ಯೋ, ಏನು ಮಾಡಲಿ? ಗುರುಶಾಪಕ್ಕೆ ಗುರಿಯಾಗಿ ಅಧೋಗತಿಯನ್ನು ಹೊಂದುವುದಕ್ಕಿಂತಲೂ ಸ್ವಧರ್ಮ ಪರಿಪಾಲನೆಗಾಗಿ ಗುರುವಿನೊಡನೆ ಯುದ್ಧ ಮಾಡಿ ಗುರುವಿನಿಂದಲೇ ಮುಕ್ತವಾದರೆ ಈ ನನ್ನ ಜನ್ಮ ಸಾರ್ಥಕವಾಗುವುದು. ಅಯ್ಯೋ ಪಾಪಿ ಭೀಷ್ಮ, ಗುರುವಿಗೆ ಎದುರಾಗುವ ಕಾಲು ಈ ಭೀಷ್ಮನಿಗುಂಟಾಯಿತೆ. ಚಿರಕಾಲಂಗಳಿಂ ಐದೆ ನಂದಿದ ಮಹಾಕೋಪಾನ ಲಜ್ಜಾಲೆ ಈ ಪರಿಯಂ ಭಾರ್ಗವನಲ್ಲಿ ಪಣ್ಮಿ ಪರಿಯಲ್ ನಂದಿಸಲ್ ನಾಂ ಶಕ್ತನೇ ಗುರುಗೋಳಿಶ್ಚಲ ಭಕ್ತಿಯಿಲ್ಲದೆ ನಿರತಂ ನಾನಿರ್ಗೊಡೆ ಪರಮೇಶ ಪರಮೇಶ ಈ ಕೋಪಾನ ಲಜ್ವಾಲಯಂ ಕರುಣಾಗತಾಕ್ಷರ ಸರಿಂ ನಂದಿಸೈ ಶಂಕರ. ಗುರುದೇವ, ತಮ್ಮ ಶಾಪಕ್ಕೆ ನಾನು ಪಾತ್ರನಲ್ಲ, ತಮ್ಮೊಡನೆ ಯುದ್ಧವನ್ನು ಮಾಡಲು ಸಿದ್ಧನಾಗಿರುವೆ. ಹಾಗಾದರೆ ಸಿದ್ಧನಾಗು. ಭೀಷ್ಮ, ಯುದ್ಧವನ್ನು ನಿಲ್ಲಿಸು. ನಿನ್ನ ದೃಢತೆಗೆ ಮೆಚ್ಚಿದನು. ಕೆಲವು ಅಂಬೆ, ನಾನು ನಿನಗೆ ಕೊಟ್ಟ ವಚನಕ್ಕಾಗಿ ಈ ಭೀಷ್ಮನನ್ನು ಒಡಂಬಡಿಸಲು ಯುದ್ಧ ಮಾಡಿದ್ದಾಯಿತು. ಸತ್ಯದ ಬಲಮೆಯಿಂದಿರುವ ಈ ಭೀಷ್ಮದ ಬ್ರಹ್ಮಚರ್ಯವನ್ನು ಕೆಡಿಸಲು ನಾನು ನೀನೇ ಏನು ತ್ರಿಮೂರ್ತಿಗಳೊಂದಾದರೂ ಸಾಧ್ಯವಿಲ್ಲ. ನಿನ್ನ ವಿಚಾರದಲ್ಲಿ ನನ್ನ ಪ್ರಯತ್ನ ಮುಗಿಯಿತು. ನಿನ್ನ ಇಷ್ಟವಿದ್ದಂತೆ ಹೋಗಬಹುದು. ಅಯ್ಯೋ ದೈವವೇ, ಕಡೆಗೂ ನನ್ನ ಆಶೆಲ್ಲ ನಿರಾಶೆ ಆಯ್ತೆ. ಪಾಪಿಯಾದ ಭೀಷ್ಮ ದೈವ ಬಲವಿರುವುದೆಂಬ ಹೆಮ್ಮೆಯಿಂದ ನನ್ನನ್ನು ಅನಾಥರನ್ನಾಗಿ ಮಾಡುತ್ತದಲ್ಲದೆ ನನ್ನ ಸೌಭಾಗ್ಯಕ್ಕೂ ಮೃತ್ಯುವಾರಿಯ. ನೋಡು, ನಿನ್ನ ಗುರು ಸನ್ನಿಧಿಯಲ್ಲಿ ಮಾಡುವ ನನ್ನ ಪ್ರತಿಜ್ಞೆಯನ್ನು ಕೇಳು. ಎಷ್ಟು ಶ್ರಮವನ್ನಾದರೂ ವಹಿಸಿ ದೈವ ಬಲವನ್ನು ನಾನು ಸಂಪಾದಿಸಿ ನಿನಗೆ ಮೃತ್ಯುವಾಗುವೆನು. ಪಾದಕ್ಕೆ ಚಂದ ದುರ್ಲಭಡತೆ ಪಾಪಿಗಳ ಬಡಕ ಕಟೆ ಪಾದಕ್ಕೆ ಚಂದ ದುರ್ಲಭಡ ಕೃಪನ ಕಣ್ಣೆ
ಭೀಷ್ಮ, ಏತಕ್ಕಾಗಿ ಚಿಂತಿಸುತ್ತಿರುವೆ? ಈ ಹೆಂಗಸು ನಿನ್ನ ಮೇಲೆ ಹಠವನ್ನು ಸಾಧಿಸಲು ಹೊರಟಳೆಂದು. ಗುರುದೇವ, ಈ ಮೂರ್ಖ ಸ್ತ್ರೀಗೋಸ್ಕರವಾಗಿ ನಾನು ಕನಸು ಮನಸ್ಸಿನಲ್ಲಿಯೂ ಚಿಂತಿಸುವುದಿಲ್ಲ. ಹಾಗಾದ್ರೆ ಇನ್ನೇತಕ್ಕಾಗಿ? ದೇವ, ನನ್ನ ಉಪಾಸನ ದೈವ ಸ್ವರೂಪವಾದ ಪಾವನವಾದ ಈ ಶರೀರಕ್ಕೆ ಪಾಪಿಯಾದ ನನ್ನಿಂದಲೇ ಬಹುಘಾತಿ ಆಯಿತಲ್ಲ ಎಂಬ ಚಿಂತೆ ಒಂದೇ ನನ್ನ ಹೃದಯವನ್ನು ಕೊರೆಯುತ್ತಿರುವುದು. ಸಕಲಾಸ್ತ್ರಗಳಿಂ ಅಮಮಾನೋಯಿಸಿದೆ ನಿನ್ನ ನಾಂ ಗುರುವರನೇ, ಅದರಿಂದ ವಿತಪರಾಧಿಯಾದೆ ಗುರುವರ, ಕ್ಷಮಿಸನ್ನ ಪರಾಧವೆಲ್ಲ ಮಂ ಗುರುವರನೇ. ವತ್ಸ, ಪುರುಷ ಶ್ರೇಷ್ಠನಾದ ನಿನ್ನ ಬ್ರಹ್ಮಚರ್ಯತೆಯ ನಿಷ್ಠತೆಯು ಮುಂದೆ ಲೋಕಕ್ಕೆ ಪೂಜ್ಯ ಭಾವದಿಂದ ಗೋಚರವಾಗಲೆಂಬ ಲಕ್ಷ್ಯದಿಂದ ಸ್ತ್ರೀಗೆ ಅಭಯವನ್ನು ಕೊಟ್ಟ ಕಾರಣವನ್ನು ತೋರಿಸಿ ಈ ರೀತಿ ಮಾಡದನಲ್ಲದೆ ಅನ್ಯಥಾ ಇಲ್ಲವೋ? ಇನ್ನು ನೀನು ಸಂತೋಷದಿಂದ ಪಟ್ಟಣಕ್ಕೆ ಹೊರಡು, ನಿನಗೆ ಪರಮಗತಿಯು ನಿರಾತಂಕವಾಗಿ ಸಿದ್ಧಿಸಲಿ. ಅರ್ಜುನ, ಯಾವಾಗ ಬಂದೆ? ಧರ್ಮರಾಯಾದಿಗಳೆಲ್ಲ ಕ್ಷೇಮವೇ? ನನ್ನನ್ನೇಕೆ ಎಚ್ಚರಿಸಲಿಲ್ಲ? ನನ್ನ ಸಮೀಪದಲ್ಲಿ ಕುಳಿತುಕೊಳ್ಳದೆ ನೆಲದ ಮೇಲೆ ಕುಳಿತುಕೊಳ್ಳಬಹುದೇ? ಈ ತಾಂಬೂಲವನ್ನು ತೆಗೆದುಕೋ. ಯಾರದು? ಚಕ್ರವರ್ತಿ ಕೌರವೇಶ್ವರ. ಯಾವಾಗ ಬಂದೆ? ನಿದ್ದೆಯಲ್ಲಿದ್ದ ನನಗೆ ನೀನು ಬಂದದ್ದು ಸಹ ಗೊತ್ತಾಗಲಿಲ್ಲ. ನೀನು ಬರುವ ವರ್ತಮಾನವನ್ನು ಮುಂಚಿತವಾಗಿ ತಿಳಿಸಬಾರದಾಗಿತ್ತೆ. ನಾನೇ ಬಂದು ಎದುರುಗೊಂಡು ನಿನ್ನನ್ನು ಬಹು ಮರ್ಯಾದೆಯಿಂದ ಕರೆತರುತ್ತಿದ್ದೇನಲ್ಲ. ಆಗಲಿ, ಉಭಯ ರಾಯರುಗಳ ಸವಾರಿಯು ಏಕಕಾಲದಲ್ಲಿ ಬರಲು ಕಾರಣವೇನು? ಕೃಷ್ಣ, ಅತಿ ಜಾಗೃತಿಯಾಗಿ ನಿನ್ನನ್ನು ನೋಡಬೇಕಾದ ಕಾರ್ಯ ಒದಗಿದ್ದರಿಂದ ನಿನಗೆ ತಿಳಿಸದೆ ಬರಬೇಕಾಯಿತು. ನೀನು ನಮ್ಮಲ್ಲಿ ಭೇದ ಭಾವವನ್ನು ಇಟ್ಟಿದ್ರು ನಾವು ಇಡ್ತಕ್ಕವರಲ್ಲ. ಪ್ರಕೃತದಲ್ಲಿ ನಾವು ನಮ್ಮ ದಾಯಾದಿಗಳು ಯುದ್ಧ ಮಾಡಲು ನಿಶ್ಚಯಿಸಿಕೊಂಡಿರುವೆವು. ಯಾದವ ಸೈನ್ಯ ಸಹಿತವಾಗಿ ನಿನ್ನನ್ನು ನೆರವು ಮಾಡಿಕೊಳ್ಳಬೇಕೆಂಬ ಕಾರಣವೂ ನಮ್ಮನ್ನಿಲ್ಲಿಗೆ ಬರಮಾಡಿತು. ಗೌರವೇಶ್ವರ, ಬಹಳ ಸಂತೋಷ. ನನ್ನ ವಿಷಯದಲ್ಲಿ ನೀನು ಹೇಗೆ ಭಾವಿಸಿರುವೆಯೋ ನಾನು ನಿನ್ನ ವಿಷಯದಲ್ಲಿ ಹಾಗೆಯೇ ಭಾವಿಸಿರುವೆನು. ಆದರೆ ನಿಮ್ಮ ಪೂರ್ವಿಕರಾದ ಯಯಾತಿ, ದುಷ್ಯಂತ, ಭರತ, ಶಂತನ ಇವರೆಲ್ಲ ಈ ಭೂಮಿಯನ್ನು ಬಹು ಮಮತೆಯಿಂದಲೇ ಆಳಿದರು. ಆದರೆ ಅವರು ಯಾರು ಇದನ್ನು ಸಂಗ್ರಹ ತೆಗೆದುಕೊಂಡು ಹೋಗಲಿಲ್ಲ. ಈಗ ನಿಮ್ಮ ಸಂಗಡಲೂ ಇದು ಬರಲಾರದು. ಆದ್ದರಿಂದ ನೀವು ಮೈತ್ರಿ ಭಾವದಿಂದ ರಾಜ್ಯಭಾರವನ್ನು ಎಸಗಿ ನನ್ನನ್ನು ಸಂತೋಷಪಡಿಸಿರಿ. ಕೃಷ್ಣ, ಈ ವೈರಾಗ್ಯೋಪದೇಶಕ್ಕೂ ಧರ್ಮ ಕಥಾ ಶ್ರವಣಕ್ಕೂ ನಾವು ಬರಲಿಲ್ಲ. ಕ್ಷತ್ರಿಯರಾದ ನಾವು ಮಾಡಿದ ಪಂಥವನ್ನು ಬಿಡತಕ್ಕವರಲ್ಲ. ನಮಗೆ ಸಹಾಯ ಮಾಡು. ಸರಿ ಸರಿ ಅರ್ಜುನ, ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು? ಪರಮಾತ್ಮ, ಈ ವಿಚಾರದಲ್ಲಿ ನಾನು ಸ್ವತಂತ್ರನಲ್ಲ. ನಿನ್ನ ಬುದ್ಧಿವಾದಂತ ನಡೆಯಲು ಸಿದ್ಧನಾಗಿರುವೆನು. ಹಾಗಾದ್ರೆ ಕೇಳಿ, ನಾನು ಯುದ್ಧ ಮಾಡತಕ್ಕವನಲ್ಲ. ಬಲರಾಮ ಕೃತವರ್ಮ ಸಹಿತವಾದ 3 ಅಕ್ಷೋಹಿಣಿ ಸೈನ್ಯವೇ ಒಂದು ಪಕ್ಷ, ನಾನೋರ್ವನೇ ಒಂದು ಪಕ್ಷ. ಇವುಗಳಲ್ಲಿ ಅರ್ಜುನ, ನೀನು ಯಾವುದನ್ನು ಅಪೇಕ್ಷಿಸುವೆ? ಕೌರವೇಶ್ವರನು ಮಹಾ ಐಶ್ವರ್ಯವುಳ್ಳವನು. ನಿನ್ನ ಅಪಾರವಾದ ಸೈನ್ಯವನ್ನು ತಡೆದು ಉಪಚರಿಸಲು ಸಾಮರ್ಥ್ಯವಿರುವುದು. ಬಡವರಿಗೆ ಬೆಂಬಲೆಂಬ ಬಿರುದನ್ನು ಹೊತ್ತಿರುವ ನೀನೊಬ್ಬನು ನಮಗೆ ನೆರವಾದರೆ ಅಷ್ಟೇ ಸಾಕು. ಕೃಷ್ಣ, ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿಕೊ. ನಾವು ನಿನ್ನೊಡನೆ ಬೆರೆದುಕೊಳ್ಳಬೇಕೆಂದು ಬಂದರೆ ಅದು ಸಾಧ್ಯವಾಗಲೇ ಇಲ್ಲ. ಬಾಧಕವೇನು? ಯುದ್ಧ ಮಾಡುವುದಿಲ್ಲವೆಂದು ಹೇಳಿರುವೆ. ಆಯುಧವನ್ನು ಹಿಡಿಯಕೂಡದು. ಜ್ಞಾಪಕವಿರಲಿ. ಹೋಗಿ ಬರುವೆನು. ಆಗಬಹುದು, ಹೋಗಿ ಬಾ. ಅರ್ಜುನ, ಕಡೆಗೂ ಕಾರ್ಯವನ್ನು ಕೆಡಿಸಿಯೇ ಬಿಟ್ಟೆಯಲ್ಲ. ಅಯ್ಯೋ ಮರುಳೆ, ಹರಿತವಾದ ಖಡ್ಗವನ್ನು ಬಿಟ್ಟು ವರೆಯನ್ನು ಆತುರದಿಂದ ತೆಗೆದುಕೊಂಡಂತಾದೆಯಲ್ಲ. ಸೈನ್ಯ ಸಹಾಯವನ್ನೆಲ್ಲ ಬಿಟ್ಟು ಬರಿಗೈಯವನಾದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಾ? ದೇವ, ನಿನ್ನ ಈ ನರನಾಟಕದ ಅಭಿನಯವನ್ನು ನನ್ನಲ್ಲೇ ತೋರಿಸಬೇಡ. ನಿನ್ನ ಅಭಿನಯಕ್ಕೆ ಅರ್ಥವನ್ನು ಅರಿವ ಸಾಮರ್ಥ್ಯವನ್ನು ನಿನ್ನಿಂದಲೇ ತಿಳಿದಿರುವೆನು. ದೈವಬಲೆಂಬ ಖಡ್ಗವನ್ನು ನಾನು ತೆಗೆದುಕೊಂಡಿರುವೆನು. ದುರ್ಬಲವಾದ ಸೈನ್ಯ ಎಂಬ ವರಿಯನ್ನು ದುರ್ಯೋಧನ ತೆಗೆದುಕೊಂಡು ಹೋದನು. ಅದೆಲ್ಲವೂ ಇರಲಿ, ಈ ಯುದ್ಧದಲ್ಲಿ ನನಗೆ ಸಾರ್ಥತ್ವವನ್ನು ವಹಿಸಿ ನಿಂತು ನಮ್ಮನ್ನು ಕಾಪಾಡು. ಬಲ್ಲೆ ಬಲ್ಲೆ ನೆಲ್ಲ ಮಾಯಮಯ ನೀ ಮಾಯಮಯ ನೀ ಮಾಯಮಯ ಏಕಿಂದು ನೋಡಿದ ಲಗದರದಾಗಿ ಬೆಳಗು, ಏಕಿಂದು ನೋಡಿದ ಲಗದರದಾಗಿ ಬೆಳಗು ಮಾಯಮಯ ನೀ ಮಾಯಮಯ. ದುಡುಕಿ ತಿಳಿಯದೆಲೆ ಮೂಢ ಹತಾಶನಾಗೈ ನೋಡ, ದುಡುಕಿ ತಿಳಿಯದೆಲೆ ಮೂಢ ಹತಾಶನಾಗೈ ನೋಡ. ದೂರಲು ಬೇಡ ಪಡುವೆ ಪಾಡ ಮಾಯಮಯ, ದೂರಲು ಬೇಡ ಪಡುವೆ ಪಾಡ ಮಾಯಮಯ ನೀ ಮಾಯಮಯ ನೀ ಮಾಯಮಯ. ಕೃಷ್ಣ ಪರಮಾತ್ಮನೇ, ಭೀಷ್ಮಾಚಾರ್ಯರು ಈಗ 9 ದಿವಸಗಳಿಂದಲೂ ಘೋರ ಯುದ್ಧವನ್ನು ಮಾಡುತ್ತಿರುವುದರಿಂದ ಅವರ ಅಸ್ತ್ರಜ್ವಾಲಿಗೆ ನನ್ನ ಸಹೋದರರು ಎಲ್ಲಿ ಸಿಕ್ಕಿ ಬೀಳುವರೋ ಎಂಬ ಚಿಂತೆಯು ನನ್ನನ್ನು ಭಯಪಡಿಸುತ್ತಿರುವುದು. ಇದು ನಿನ್ನಿಂದಲೇ ಪರಿಹಾರವಾಗಬೇಕು. ಧರ್ಮಪುತ್ರ, ಇದು ಸಾಮಾನ್ಯವಾದ ಕಾರ್ಯವಲ್ಲ. ಭೀಷ್ಮನು ತ್ರಿಮೂರ್ತಿಗಳಿಗೂ ಅಜೇಯನು. ಅವನನ್ನು ಸತ್ಯಮುಖದಲ್ಲಿ ಶಸ್ತ್ರರಹಿತನನ್ನಾಗಿ ಮಾಡಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ನಾನು ಒಂದು ಉಪಾಯವನ್ನು ಮಾಡುವೆನು. ದ್ರೌಪದಿಯನ್ನು ನನ್ನ ಸಂಗಡ ಕಳುಹಿಸಿ ನಾನು ಮುಂಚಿತವಾಗಿ ಅಲ್ಲಿಗೆ ಹೋಗಿರುವೆನು. ಬಳಿಕ ನೀವೆಲ್ಲರೂ ಅಲ್ಲಿಗೆ ಬನ್ನಿ. ಧರ್ಮಪುತ್ರ, ನಿನ್ನ ಧರ್ಮವಿಮರ್ಶಾಪೂರ್ವಕವಾದ ಮಾತಿಗೆ ಭೀಷ್ಮನು ಕಟ್ಟುಬಿದ್ದು ತನ್ನನ್ನು ಗೆಲ್ಲುವ ಉಪಾಯವನ್ನು ತಾನೇ ಸೂಚಿಸುವನು. ಈ ಕಾರ್ಯವನ್ನು ಈ ದಿವಸ ರಾತ್ರಿಯೇ ಸಾಧಿಸೋಣ. ನಡೆಯಿರಿ. ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ. ಭಾಗ್ಯವನ್ನು ನೀ ಮೀಡು ದೇವ, ಭಕ್ತಿ ಭಾಗ್ಯವನ್ನು ನೀ ಮೀಡು ದೇವ, ಭಾವ
ವಿಜಯವಾಗಲಿ. ಕೌರವ ಸಾರ್ವಭೌಮರು ದಯಮಾಡಿಸುತ್ತಿರುವರು. ತಾತ ನಮಸ್ಕರಿಸ್ತೇನು. ಕೌರವ, ಈ ರಾತ್ರಿ ವೇಳೆಯಲ್ಲಿ ಏತಕ್ಕಾಗಿ ಬಂದೆ? ತಾತ, ಹಗಲೆಲ್ಲ ರಣಕಾರ್ಯದಲ್ಲಿಯೇ ನಿರತರಾಗಿರುವ ತಮ್ಮಲ್ಲಿ ನನ್ನ ಅಂತರಂಗದ ವ್ಯಾಕುಲವನ್ನು ಹೇಳಿಕೊಳ್ಳಲು ಬಂದಿರುವೆನು. ಕೌರವ, ಪ್ರತಿನಿತ್ಯದಲ್ಲಿಯೂ ಸಹಸ್ರಾರು ಮಕಡವರ್ಧನರ ತಲೆಗಳು ನನ್ನ ಬಾಣದಿಂದ ಕತ್ತರಿಸಲ್ಪಟ್ಟು ಜಯಭೇರಿಯನ್ನು ಹೊಡೆಯುತ್ತಿರುವಾಗ್ಯೇ ನಿನಗೆ ವ್ಯಾಕುಲವೇ? ತಾತ, ವೃಥಾ ಸೈನ್ಯ ಹತ್ಯದಿಂದ ಪ್ರಯೋಜನವೇನು? ಯಾರ ತಲೆಯು ಭೂಮಿಯನ್ನು ತುಂಬಿಸಿದರೆ ಶಾಂತವಾಗುವೆನೋ ಅಂತಹ ಪಾಂಡವ ತಲೆಗಳಲ್ಲಿ ಒಂದಾದರೂ ಕೆಳಕ್ಕೆ ಬೀಳಲೇ ಇಲ್ಲ. ಹೀಗಿರುವಾಗ ನನ್ನ ಮನಸ್ಸಿಗೆ ಹೇಗೆ ಶಾಂತಿ ಉಂಟಾಗಿತ್ತು? ಕೌರವ, ನಿನಗೆ ಶಾಂತಿಯು ಹೇಗೆ ಬರಬೇಕು? ಶ್ರೀಕೃಷ್ಣ ಪರಮಾತ್ಮನನ್ನು ಬಿಟ್ಟು ದುರ್ಬಲವಾದ ಯಾದವ ಸೈನ್ಯವನ್ನು ನೆರವು ಮಾಡಿಕೊಂಡು ಬಂದೆ. ಕೃಷ್ಣ ಪರಮಾತ್ಮನ ರಕ್ಷಣೆಯಲ್ಲಿರುವ ಆ ಪಾಂಡವರನ್ನು ನಿಗ್ರಹಿಸಲು ನಾನು ನೀನೇನು ಆ ಮಹಾದೇವನಿಂದಲೂ ಸಾಧ್ಯವಿಲ್ಲವೆಂದು ತಿಳಿ. ತಾತ, ಏನು ಹೇಳಿದ್ರಿ? ಕೃಷ್ಣನಿರುವಲ್ಲಿ ಜಯವೇ? ಎಂದಿಗೂ ಇಲ್ಲ. ಪರಾಕ್ರಮವಿರುವಲ್ಲಿ ಜಯ. ನನ್ನ ಅಭಿಪ್ರಾಯವನ್ನು ಕೇಳಿ. ಮಾಧವನು ಮೆಂದಿಧಿಯು ಮಾಧವನು ವೈರಿ ಪಕ್ಷಮಂ ವಹಿಸಿದೊಡಂ ಸಾಧಿಸುವೆನೆನ್ನ ಛಲವಂ ಎನ್ನ ಛಲವಂ ಸಾಧಿಸಿ ಬಾಧಿಸಿ ಪಾಂಡವರ ನೈದ ನಿಗ್ರಹಿಸುವೆನೋ. ತಾತ, ತಮ್ಮ ಕಡೆ ಅಭಿಪ್ರಾಯವನ್ನು ಹೇಳಿಬಿಡಿ. ಅಯ್ಯೋ ಅಜ್ಞಾನವೇ, ಮಾಡಿದ ಕರ್ಮ ಫಲವನ್ನು ಅನುಭವಿಸಿಯೇ ತೀರಬೇಕು. ಕೌರವ, ವೃದ್ಧನಾದ್ರಿಂದ ಶಕ್ತಿ ಇಲ್ಲದೆ ಮಾತನಾಡುತ್ತಿರುವನೆಂದು ತಿಳಿಯಬೇಡ. ಈ ದೇಹವು ನಿನ್ನ ಉಪ್ಪಿನಿಂದ ಬೆಳೆದಿರುವುದು. ಈ ದೇಹದ ಮೇಲಿನ ಅಭಿಮಾನವನ್ನು ಬಿಟ್ಟು ನಾನು ಮಾಡುವ ಪ್ರತಿಜ್ಞೆಯನ್ನು ಕೇಳು. ನಾಳೆ ಧರ್ಮರಾಯನನ್ನು ಸೆರೆ ಹಿಡಿದುಕೊಂಡು ಬರುವೆನು. ನೀನು ಧೈರ್ಯವಾಗಿ ಹೊರಟು ಹೋಗು. ತಾತ, ಬಹಳ ಸಂತೋಷವಾಯಿತು. ನನ್ನ ವಾಗ್ದೋಷಗಳನ್ನು ಮನ್ನಿಸಿ ಹೋಗಿ ಬರುವೆನು. ಸೈನ್ಯಾಧಿಪತಿಗೆ ವಿಜಯವಾಗಲಿ. ದ್ರೌಪದಾ ದೇವಿಯವರು ದಯಮಾಡಿಸುತ್ತಿರುವರು. ಒಳ್ಳೆಯದು, ಬರ ಹೇಳು. ತಾತ, ಶರಣಾಗತನಾಗಿರುವನು ಕಾಪಾಡಿ. ಮಗಳೇ ದ್ರೌಪದಿ, ನಿನಗೆ ಮಂಗಳವಾಗಲಿ. ತಾತ, ತಾವು ಘೋರ ಯುದ್ಧ ಮಾಡುತ್ತಿರುವಾಗ ನನಗೆ ಮಂಗಳವು ಹೇಗೆ ಉಂಟಾದೀತು? ಮಾಂಗಲ್ಯ ದಾನ ಮಾಡಿ. ನಾನು ಮಾಂಗಲ್ಯ ದಾನ ಮಾಡಬೇಕೆ? ನಿನ್ನ ಮಾಂಗಲ್ಯವು ಶ್ರೀಕೃಷ್ಣನ ಪಂಚಪ್ರಾಣದಲ್ಲಿರುವುದು. ಆ ವಿರಾಟ ಪುರುಷನ ಹೃದಯವನ್ನು ಭೇದಿಸಿದ ಮೇಲಲ್ಲವೇ ನಿನ್ನ ಮಾಂಗಲ್ಯಕ್ಕೆ ಸ್ಥಿತಿ. ಭಯಪಡಬೇಡ, ಧೈರ್ಯವಾಗಿರು. ತಾತ, ತಾವು ಕಾಲಾಂತಕನಂತೆ ಯುದ್ಧ ಮಾಡುತ್ತಿರುವಿರಿ. ಮಾಂಗಲ್ಯ ದಾನ ಮಾಡುವುದಾಗಿ ಅಭಯ ಕೊಟ್ಟಲ್ಲದೆ ತಮ್ಮ ಪಾದವನ್ನು ಬಿಡತಕ್ಕೊಳ್ಳಲ್ಲ. ಅಯ್ಯೋ, ನನ್ನಂಥ ಜೊಳ್ಳು ಕಾಲಾಂತಕರುಗಳು, ದ್ವಾದಶಾದಿತ್ಯರು, ದಿಕ್ಪಾಲಕರು, ನವಗ್ರಹಗಳೇ ಯಾರ ಅಜ್ಞಾನವರ್ತಿಗಳೋ ಅಂಥ ವಿಶ್ವಂಭರ ಮೂರ್ತಿಯೇ ನಿನ್ನ ಮಾಂಗಲ್ಯವನ್ನು ಕಾಪಾಡಲು ನಿಂತಿರುವನು. ಆದರೂ ಮಗುವೆ, ನಿನ್ನ ಮನಸ್ಸಿನ ಧೈರ್ಯಕ್ಕಾಗಿ ಎಲೆವತ್ತ ಅಭಯವಿದಕೋ ಒಲಿದು ನಾ ಮಾಂಗಲ್ಯ ದಾನವಂ ನಿನಗಿದ್ದೆ ಬಲವಾದುಗಳಿಂದೆ ಪಾಂಡವರಂ ನಲವಿಂಬಾಲಿಸುವೆನು ಕಳವಳವಂ ಬಿರುಮಗಳೇ. ಹರಿದೆ ಮಮ ಮನೋರಥವಿದು, ಹರಿದೆ ಮಮ ಮನೋರಥವಿದು. ಅಮಿತಾನಂದದಿ ಚಾಂದಿಯ ನಾದ, ಅಮಿತಾನಂದದಿ ಚಾಂದಿಯ ನಾದ ಮಮ ಮನೋರಥವಿದು, ಹರಿದೆ ಮಮ ಮನೋರಥವಿದು. ವಿಭೂತಾತನು ಅಭಯವ ನೀಡ, ವಿಭೂತಾತನು ಅಭಯವ ನೀಡ. ಸೌಭಾಗ್ಯಂಗಳು ಶುಭಕರಮಾಯ್ದು, ಸೌಭಾಗ್ಯಂಗಳು ಶುಭಕರಮಾಯ್ದು ಮಮ ಮನೋರಥವಿದು, ಹರಿದೆ ಮಮ ಮನೋರಥವಿದು. ಗುರುಕುಲ ಪಿತಾಮಹರಿಗೆ ವಿಜಯವಾಗಲಿ. ಧರ್ಮರಾಯನು ಸಹೋದರರ ಸಮೇತ ಬಂದು ಕಾದಿರುವನು. ಅವರನ್ನು ಬರಮಾಡು. ಏನು ಧರ್ಮರಾಯನು ಬಂದನೆ? ಕೌರವ, ನೀನು ವಂಶ ಸಹಿತನಾಗಿ ನಾಶವಾಗು ಕಾಲು ಬಂದಿತೆ. ತಾತ, ನಮಸ್ಕರಿಸುವೆವು. ಮಕ್ಕಳಿರ ಶ್ರೇಯೋವಂತರಾಗಿ ಬಾಳಿ. ಧರ್ಮಪುತ್ರ, ಈ ರಾತ್ರಿ ವೇಳೆಯಲ್ಲಿ ನೀವೆಲ್ಲರೂ ಇಲ್ಲಿಗೆ ಬರಲು ಕಾರಣವೇನು? ತಾತ, ನಾವು ಕೌರವರು ತಮ್ಮಿಂದಲೇ ಪೋಷಿಸಲ್ಪಟ್ಟವರಲ್ಲವೇ? ನಮ್ಮೀರ್ವರ ಸುಖ ದುಃಖಗಳಲ್ಲಿಯೂ ನ್ಯಾಯ ವಿಚಾರದಲ್ಲೂ ಸಮಭಾವವಾಗಿ ವರ್ತಿಸುವಂತೆ ಆಜ್ಞಾಪಿಸುವ ಭಾರವು ತಮ್ಮದಾಗಿರುವಲ್ಲಿ ಅದನ್ನು ಬಿಟ್ಟು ನಿರ್ದಯರಾಗಿ ನಮ್ಮ ಮೇಲೆ ಯುದ್ಧಕ್ಕೆ ನಿಂತಿರುವಿರಲ್ಲ. ಆ ಕೌರವರ ನಡತೆಯೂ ತಮ್ಮ ಮನಸ್ಸಿಗೆ ಒಪ್ಪಿರುವುದೇ? ಅದಯಂ ಭೀಮನಿಗಿಕ್ಕಿದಂ ಕರಳಮಂ ಲಕ್ಷಾಗೃಹ ಕಗ್ನಿಯಂ ಉದಿದಮ್ಮೈಸಿರಿಯಲ್ಲಮಂ ಕಪಡದಿಂ ಕೈಗೊಂಡನಾದುದಿನೋಳ್ ಸುದತಿ ಸೀರೆಯ ನಿಲ್ದುದಲ್ಲದೆ, ಸುದತಿ ಸೀರೆಯ ನಿಲ್ದುದಲ್ಲದೆ ಮಹಾರಣ್ಯಕ್ಕೆ ನಮ್ಮೆಲ್ಲರ ಮುದದಿಂದಟ್ಟಿದ ನೀಗಳ್ ಗುರಕೆ ಸನ್ನದ್ದಂ ಕುರುಕ್ಷೇತ್ರದೋಳು. ಧರ್ಮಪುತ್ರ, ನಿನ್ನ ಮಾತು ಸತ್ಯ. ನಾನೇನೋ ಅಧರ್ಮ ಪಕ್ಷವನ್ನು ವಹಿಸಿ ಯುದ್ಧ ಮಾಡುತ್ತಿರುವೆನು ಎಂದು ನಿಮ್ಮ ತಂದೆಯಾದ ಪಾಂಡವನು ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗೆ ರಾಜ್ಯವನ್ನು ಒಪ್ಪಿಸಿದನು. ಅಂದಿನಿಂದ ಈ ಶರೀರವು ಆ ಕೌರವನ ಅನ್ನದಿಂದ ಬೆಳೆದು
ಅವರದಾಗಿ ನಿಂತಿರುವುದು. ಈಗ ಮಾಡತಕ್ಕದ್ದೇನು, ಏನು ಮಾಡಬೇಕೆಂಬುದು ತೋರದೆ ಕರ್ತವ್ಯ ಶೂನ್ಯನಾಗಿರುವೆನು. ತಾತ, ತಾವು ಇಷ್ಟು ನೊಂದುಕೊಳ್ಳುವುದೇ ತಮ್ಮಂತಹ ಸತ್ಪುರುಷರ ಮನಸ್ಸನ್ನು ನೋಯಿಸುವುದಕ್ಕಿಂತಲೂ ನಮಗೆ ಅರಣ್ಯವಾಸವು ಕಷ್ಟಕರವಲ್ಲ. ನಾವು ಅರಣ್ಯಕ್ಕೆ ಹೋಗುವೆವು. ಕೌರವನೇ ಸಾಮ್ರಾಜ್ಯ ಸೌಖ್ಯವನ್ನು ಅನುಭವಿಸಲಿ. ಕೌರವ, ಇಂದಿಗೆ ನೀನು ಕೆಟ್ಟಿಯಾ? ಧರ್ಮಪುತ್ರ ಕೇಳು, ನಾಳೆ ನಡೆಯುವ ಯುದ್ಧದಲ್ಲಿ ನಿಮ್ಮ ಸೈನ್ಯದಲ್ಲಿರುವ ದ್ರುಪದನ ಮಗನಾದ ಶಿಖಂಡಿಯನ್ನು ನನ್ನ ಎದುರಿಗೆ ತಂದು ನಿಲ್ಲಿಸಿ ನಾನು ಧನುರ್ಬಾಣಗಳನ್ನು ಬಿಸಾಡುವೆನು. ಆಗ ಅರ್ಜುನು ಬಾಣ ಪ್ರಯೋಗವನ್ನು ಮಾಡಿ ನನ್ನನ್ನು ನೆಲಕ್ಕೆ ಕೆಡಹಲಿ. ಮಕ್ಕಳಿನ ಹೊರಡಿ, ನಿಮಗೆ ಜಯವಾಗಲಿ. ತಾತ, ಜ್ಞಾನವೃದ್ಧರಾಗಿಯೂ ವಯೋವೃದ್ಧರಾಗಿಯೂ ಇರುವ ತಮ್ಮನ್ನು ಶಸ್ತ್ರರಹಿತರಾಗಿರುವಾಗ ಅಧರ್ಮದಿಂದ ಬಾಣ ಪ್ರಯೋಗ ಮಾಡಿ ಕೆಳಕ್ಕೆ ಕೆಡಹಿದನೆಂಬ ಅಪಖ್ಯಾತಿಯ ಗುರಿಯಾಗಲೇ. ಬಾಲ್ಯಾರಭ್ಯ ಬಹು ಪ್ರೀತಿಯಿಂದ ಸಾಗಿ ತಲಹಿದ ಮೇಲೆ ಪಿತಾಮಹನ ಮೇಲೆ ಬಾಣ ಪ್ರಯೋಗವೇ ಎಂದಿಗೂ ಆಗತಕ್ಕದ್ದಲ್ಲ. ನಮಗೆ ರಾಜ್ಯ ಬೇಡ, ಅರಣ್ಯಕ್ಕೆ ಹೋಗುವ ಅಪ್ಪಣೆಯನ್ನು ಕೊಡಿ. ಅರ್ಜುನ, ಕೊಲ್ಲತಕ್ಕವರ್ಯಾರು, ಕೊಲ್ಲಿಸಿಕೊಳ್ಳತಕ್ಕವರ್ಯಾರು, ಇದೆಲ್ಲವೂ ನಿನಗೆ ಸಾಧ್ಯ ಆಗಿರುವನಲ್ಲ. ಕಾಲಪುರುಷನ ಲೀಲೆ ಇರುವುದು. ಎಲ್ಲಿ ಧರ್ಮವಿರೋದೋ ಅಲ್ಲಿ ಕೃಷ್ಣನಿರುವನು, ಎಲ್ಲಿ ಕೃಷ್ಣನಿರುವನು ಅಲ್ಲಿ ವಿಜಯ. ಬಿಡು ವ್ಯಾಮೋಹನು. ಮಕ್ಕಳಿರ ಬಾಳ ಹೊತ್ತಾಯಿತು, ನಡೆದಿ ನಿಮ್ಮ ಶಿಬಿರಕ್ಕೆ. ಧರ್ಮಭೀಮಾದಿಗಳೇ, ಭೀಷ್ಮರಲ್ಲಿಗೆ ಹೋಗಿದ್ದು ನಿಮ್ಮ ಕಾರ್ಯವು ಸಾಧಿತವಾಯಿತೆ. ಅರ್ಜುನ, ಏತಕ್ಕಾಗಿ ಚಿಂತಿಸುತ್ತಿರುವೆ? ಪರಮಾತ್ಮ, ನಾಳಿನ ಯುದ್ಧದಲ್ಲಿ ಶಿಖಂಡಿಯನ್ನು ಕರೆದು ಎದುರಿಗೆ ನಿಲ್ಲಿಸಿದರೆ ತಾವು ಶಸ್ತ್ರತ್ಯಾಗ ಮಾಡುವಂತೆಯೂ ಅದೇ ಸಮಯವನ್ನೇ ನಿರೀಕ್ಷಿಸಿಕೊಂಡಿದ್ದು ಅರ್ಜುನನು ಬಾಣ ಪ್ರಯೋಗ ಮಾಡಿ ತಮ್ಮನ್ನು ಕೆಳಕ್ಕೆ ಕೆಳಬೇಕೆಂತಲೂ ಭೀಷ್ಮರು ಅಪ್ಪಣೆ ಕೊಡಿಸಿದರು. ಅದಕ್ಕಾಗಿ ಅರ್ಜುನನು ಚಿಂತಿಸುತ್ತಿರುವನು. ಕೃಷ್ಣ, ಇಂಥ ಚಂಡತನದ ಕಾರ್ಯವನ್ನು ನನ್ನಿಂದಲೇ ಮಾಡಿಸಬೇಕೆ? ಅರ್ಜುನ ಕೇಳು, ಹಿಂದೆ ಅಂಬೆ ಎಂಬ ಸ್ತ್ರೀಯು ಜಿತೇಂದ್ರಿಯನಾದ ಭೀಷ್ಮನಿಂದ ತನ್ನ ಬಾಳ್ವಿಕೆಯು ವ್ಯರ್ಥವಾಯಿತೆಂದು ತಿಳಿದು ಮಹೇಂದ್ರ ಪರ್ವತಕ್ಕೆ ಹೋಗಿ 12 ವರ್ಷಗಳು ಷಣ್ಮುಖನನ್ನು ಪ್ರಾರ್ಥಿಸಲು ಸ್ವಾಮಿಯು ಪ್ರತ್ಯಕ್ಷನಾಗಿ ಒಂದು ಕಮಲದ ಹಾರವನ್ನು ಕೊಟ್ಟು ಈ ಹಾರವನ್ನು ಧರಿಸುವ ವೀರನು ಭೀಷ್ಮನನ್ನು ಕೊಲ್ಲುವನೆಂದು ಅಂತರ್ಧಾನನಾದನು. ಬಳಿಕ ಅಂಬೆಯು ಎಲ್ಲಾ ರಾಜರಿಂದಲೂ ದ್ರುಪದನಿಂದಲೂ ತಿರಸ್ಕೃತಳಾಗಿ ಹಾರವನ್ನು ದ್ರುಪದನ ಅರಮನೆಯ ಕಲ್ಲುಕಂಬಕ್ಕೆ ತಗುಲು ಹಾಕಿ ಛಲದಿಂದ ಅಗ್ನಿಪ್ರವೇಶವನ್ನು ಮಾಡಿ ಆ ದ್ರುಪದನ ಪತ್ನಿಯ ಗರ್ಭದಲ್ಲೇ ಶಿಖಂಡಿ ಎಂಬ ಅಭಿಧಾನದಿಂದ ಜನ್ಮಿಸಿ ಆ ಹಾರವನ್ನು ತಾನೇ ಧರಿಸಿದಳು. ಇದನ್ನು ತಿಳಿದ ದ್ರುಪದನು ಇವಳನ್ನು ಕಾಡಿಗೆ ಓಡಿಸಲು ಅಲ್ಲಿ ಗಂಧರ್ವರಿಂದ ಪುರುಷತ್ವ ಉಂಟಾಯಿತು. ಇದೆಲ್ಲವನ್ನೂ ಅರಿತ ದ್ರುಪದನು ದ್ರೋಣಾಚಾರ್ಯರಿಂದ ಶಿಖಂಡಿಯನ್ನು ಶಸ್ತ್ರವಿದ್ಯಾ ಪಾರಂಗತನನ್ನಾಗಿ ಮಾಡಿದನು. ಆ ಅಂಬೆ ಎಂಬ ಸ್ತ್ರೀಯೇ ಶಿಖಂಡಿ ರೂಪದಿಂದ ಭೀಷ್ಮನಿಗೆ ಮೃತ್ಯು, ನೀನಲ್ಲ. ಇದೆಲ್ಲವನ್ನೂ ಭೀಷ್ಮನು ಜ್ಞಾನ ದೃಷ್ಟಿಯಿಂದ ಅರಿತು ನಿಮಗೆ ತಿಳಿಸಿರುವನು. ಇನ್ನು ಬನ್ನಿ ಹೋಗೋಣ. ಅರ್ಜುನ, ಅದೋ ಭೀಷ್ಮರು ಆತ ಕಡೆ ಯುದ್ಧ ಮಾಡುತ್ತಿರುವರು. ಅವರನ್ನು ನಿನ್ನ ಮೇಲೆ ಯುದ್ಧಕ್ಕೆ ಕರೆ. ಭೀಷ್ಮಾಚಾರ್ಯರೇ, ಹೀಗೆ ಬನ್ನಿ. ನಿಮಗೆ ಪ್ರತಿಭಟನಾಗಿ ಈ ವಿಧಿಯನ್ನು ಬಂದಿರುವನು. ಅರ್ಜುನ, ಯುವಕನಾದ ನಿನ್ನೊಡನೆ ಹೋರಾಡಲು ವೃದ್ಧರಾದ ನಮಗೆ ಶಕ್ತಿ ಎಲ್ಲಿರುವುದು? ಆದರೂ ನೀನು ಕರೆದಿದ್ದರಿಂದ ಎದುರಾಗಬೇಕಾಯಿತು. ತಾತ, ತಮ್ಮ ಈ ವಾರ್ಧಿಕ್ಯಾವಸ್ಥೆಯಲ್ಲೇ ನಮ್ಮ ಅತಿರಥರಲ್ಲಿ ಒಬ್ಬರೂ ನಿಮ್ಮ ಮುಂದೆ ನಿಲ್ಲಲಾರರು. ನಿಮ್ಮ ಯೌವನ ಕಾಲದ ಸಾಮರ್ಥ್ಯವನ್ನು ಊಹಿಸಲು ಸಾಧ್ಯವೇ? ಪರಮಾತ್ಮ, ಈ ಭೀಷ್ಮನ ಶರಸಂಧಾನವು ಅಸದೃಶವಾಗಿರುವುದು. ಅರ್ಜುನ, ಈ ಸಮಯದಲ್ಲಿ ಎದೆಗೊಂದು ಬೇಡ, ಮೊದಲು ಅವನ ಸಾರಥಿಯನ್ನು ಕೆಡಹು. ಅರ್ಜುನ, ಸಾರಥಿಯನ್ನು ಕೊಂದನೆಂದು ಗರ್ವಿಸಬೇಡ. ಎಲ್ಲಿ ನಿನ್ನ ಸಾರಥಿಯನ್ನು ಹೇಗೆ ಉಳಿಸಿಕೊಳ್ಳುವೆಯೋ ನೋಡುವೆನು. ದೇವ, ಘಾಸಿ ಆಯ್ತೆ, ಸಂತೈಸಿಕೋ. ಇಲ್ಲವೋ, ವೃದ್ಧನೆಂದು ಸುಮ್ಮನಿದ್ರೆ ನಿನ್ನ ಗರ್ವವು ಮಿತಿಮೀರಿತಲ್ಲವೇ? ನಿನ್ನ ಅವಸ್ಥೆ ಏನಾಗುವುದು ನೋಡು. ದೇವ, ನಿನ್ನ ವಿಶ್ವರೂಪವನ್ನು ನಾನು ನೋಡಲಾರೆ. ದೇವ, ನನ್ನನ್ನು ಕಾಪಾಡು. ನಮೋ ನಮಸ್ತೆ ಭಗವಾನ್ ಮುರಾರೆ, ನಮೋ ನಮಸ್ತೆ ಮಹನೀಯ ಶೌರ್ಯ, ನಮೋ ನಮಸ್ತೆ ನಿಗಮೇಢ್ಯ ಕೀರ್ತೆ, ನಮೋ ನಮಸ್ತೆ ಭವದಿವ್ಯ ಮೂರ್ತೆ. ದೇವ, ಬ್ರಹ್ಮಾಂಡಗಳನ್ನು ಧರಿಸಿರುವ ವಿರಾಟ್ ಪುರುಷನಾದ ನಿನಗೆ ನನ್ನ ಮೇಲೆ ಆಗ್ರಹವೇ. ದೇವ, ನಿನ್ನನ್ನೇ ನಂಬಿರುವ ಶಾಂತಮಯರಾದ ಯೋಗಿಗಳು ಈ ನಿನ್ನ ಕ್ರೋಧ ಸ್ವರೂಪವನ್ನು ನೋಡಿ ನಗುವುದಿಲ್ಲವೇ? ಪರಮಾತ್ಮ, ಈ ಕೋಪವು ಸಹಜವೋ ಕಪಟವೋ? ಸಹಜವಾಗಿದ್ದಲ್ಲಿ ಭಕ್ತನ ಮೇಲೆ ಆಯುಧವನ್ನು ಪ್ರಯೋಗಿಸಿ ಭಕ್ತ ಪರಾಧೀನೆಂಬ ಬಿರುದನ್ನು ಕಳೆದುಕೊಳ್ಳುವಿಯಾ? ದೇವ, ನಾನು ನಿನಗೆ ಹೆದರಿ ಹೀಗೆ ಹೇಳುತ್ತಿರುವುದರಿಂದ ತಿಳಿಯಬೇಡ. ನಿನಗೆ ಹೆದರಿದ್ರೆ ನಿನ್ನ ಕಿಂಕರನೇ ಅಲ್ಲ, ಭಾರ್ಗವನಿಗೆ ಶಿಷ್ಯನೇ ಅಲ್ಲ. ಎಲ್ಲಿ ನನ್ನನ್ನು ಸಂಹರಿಸುವುದಕ್ಕೆ ನಿನ್ನ ಚಕ್ರಕ್ಕೆ ಶಕ್ತಿ ಇರುವುದೋ ಇಲ್ಲವೋ ಅದನ್ನು ಸ್ವಲ್ಪ ಪರೀಕ್ಷೆ ನೋಡುವೆನು. ಎಲ್ಲಿ ಉಪಯೋಗಿಸು ನಿನ್ನ ಚಕ್ರವನ್ನು. ಅರ್ಜುನ, ಈ ವೃದ್ಧನ ತುಂಟಾಡುವ ಮಿತಿ ಮೀರಿತು. ಶಿಖಂಡಿಯೇ, ಎಲ್ಲಿರುವೆ? ಬೇಗ ಬಂದಿದ್ದೀರಾ? ಪರಮಶತ್ರು ಭೀಷ್ಮ, ಹಿಂದೆ ನಿನ್ನಂತಾದ ಕಷ್ಟದ ಸೇಡನ್ನು ತೀರಿಸಿಕೊಳ್ಳುವನು. ಈ ಶಿಖಂಡಿಯ ಬಾಣದ ಏಟುಗಳನ್ನು ತಡೆದುಕೋ. ಈ ನಪುಂಸಕನ ಎದುರಾದನೆ ಇವನ ಎದುರಿನಲ್ಲಿ ಧನಸ್ಸನ್ನು ಹಿಡಿದು ಯುದ್ಧ ಮಾಡಬೇಕೆ? ಇದಕ್ಕಿಂತಲೂ ಪ್ರಾಣ ಬಿಡುವುದೇ ಲೇಸು. ಅರ್ಜುನ, ಬೇಗ ಬಾಣವನ್ನು ಪ್ರಯೋಗಿಸಿ ವೃದ್ಧನನ್ನು ಕೆಳಹು. ಸಾಕು, ಯುದ್ಧವನ್ನು ನಿಲ್ಲಿಸಿ. ಕೌರವರ ದಳಪತಿ ಕೆಳಗೆ ಬಿದ್ದ. ಈ ಭೂಷೆಯೂ ನನಗೆ ಹಿತಕರವಾಗಿಲ್ಲ. ತಾತ, ಮಂಚವನ್ನು ತರ್ಸಿ ಹಾಕುವೆನು. ಕೌರವ, ಮಂಚ ಬೇಡ. ಅರ್ಜುನ, ಶರತಲ್ಪವನ್ನು ಮಾಡಿಕೊಡು. ಅಪ್ಪಣೆ. ನನಗೆ ಬಹಳ ದಾಹವಾಗುತ್ತಿರುವುದು. ಅರ್ಜುನ, ವಾರಣಾಸ್ತ್ರವನ್ನು ಪ್ರಯೋಗಿಸಿ ಪಾತಾಳ ಗಂಗೆಯನ್ನು ತರಿಸಿ ದಾಹವನ್ನು ಶಾಂತಿಗೊಳಿಸು. ಅಪ್ಪಣೆ. ಕೌರವ, ಹೀಗೆ ಬಾ. ಇದುವರೆಗೂ ನಿನ್ನ ಪುತ್ರರು, ಮಿತ್ರರು, ಭ್ರಾತೃಗಳು ಎಲ್ಲರೂ ಕ್ಷೇಮದಿಂದಿರುವರು. ಇಂದಿಗೆ ನನ್ನ ಬೆಂಬಲವೂ ತಪ್ಪಿ ಹೋಯಿತು. ವಿದುರನನ್ನು ಕಳೆದುಕೊಂಡೆ. ಇನ್ನು ಜಯವು ದುರ್ಲಭ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ತಾತ, ತಮಗೆ ಇಂಥ ದುರ್ವಸ್ಥೆಯನ್ನುಂಟು ಮಾಡಿದವರ ಮೇಲೆ ಸೇಡನ್ನು ತೀರಿಸಿಕೊಳ್ಳದೆ ಶಾಂತಿಯನ್ನು ವಹಿಸಲೇ ನಾನು ಛಲವನ್ನೆಂದಿಗೂ ಬಿಡ್ತಕ್ಕವನಲ್ಲ. ಧರ್ಮಪುತ್ರ, ಈ ಕೌರವನ ಛಲವೇ ಭಯಂಕರವಾದ ಪ್ರಳಯಕ್ಕೆ ಕಾರಣವಾಯಿತು. ಈ ಯುದ್ಧದಿಂದ ನಿಮಗೆ ಕಷ್ಟವೂ ಸಂಭವಿಸಬಹುದು, ಆದರೂ ನಿಮಗೆ ಜಯವಾಗುವುದು. ಎಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕೆಂದಿರುವನು ಪುಷ್ಪಗಳನ್ನು ತರಿಸಿಕೊಡಿ. ಶೋಭಾವಿ ಭಾವಧಾರಂ
ಚೆನ್ನ ಎದೆಯಲ್ಲಿ ನಿಂತಿದೆ
ನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ ಕನ್ನಡ ನಾಡಿಗೆ ಇದು ಕಾಶ್ಮೀರ ಕಾಣ ಬಯಸಿಹೆ ಆಶಾ ತೀರ ಕನ್ನಡ ನಾಡಿಗೆ ಇದು ಕಾಶ್ಮೀರ ಕಾಣ ಬಯಸಿಹೆ ಆಶಾ ತೀರ ನಾಡ ಚರಿತೆಯ ಚಿನ್ನದ ಗೋಪುರ ಕರುಣೆಯ ಹೃದಯದ ಅಮೃತಧಾರ ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ ಜನಿಸಿದೆ ನಿನ್ನಯ ಮಡಿಲಿನಲಿ ದೊಡ್ಡವನಾದೆ ವಾತ್ಸಲ್ಯದಲ್ಲಿ ಜನಿಸಿದೆ ನಿನ್ನಯ ಮಡಿಲಿನಲಿ ದೊಡ್ಡವನಾದೆ ವಾತ್ಸಲ್ಯದಲ್ಲಿ ನಾನೆಲ್ಲಿದ್ದರೂ ನೆನೆಸುವೆ ನಿನ್ನ ಸುಂದರ ನಾಡಿನ ಬನಸಿರಿಯನ್ನ ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ ಸೋದರ ಪ್ರೀತಿಯ ಹರಡುವೆನು ಕಲಿತನ ಕೀರ್ತಿಯ ಬೆಳೆಸುವೆನು ಸೋದರ ಪ್ರೀತಿಯ ಹರಡುವೆನು ಕಲಿತನ ಕೀರ್ತಿಯ ಬೆಳೆಸುವೆನು ನಿಶ್ಚಲ ಸ್ನೇಹವ ತಿಳಿಸುವೆನು ಹುಟ್ಟಿದ ನಾಡಿನ ಹೆಸರುಳಿಸುವೆನು ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ ಓ ಕಾರವಾರ ಕಡಲಿನ ತೀರ ನಾನೋಡಿ ನಲಿಯುವ ಕಾರವಾರ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ